ಪಕ್ಕದ ರಸ್ತೆಯಲ್ಲಿರೋ ಅಂಗಡಿಗೆ ಹೋಗಿ ಬರಲು ಹಲವರಿಗೆ ಬೈಕ್ ಬೇಕು. ಮನೆಯಿಂದ 5-6 ನಿಮಿಷದ ನಡಿಗೆಗೆ ಸಿಗುವ ಬಸ್ ಸ್ಟಾಪ್ಗೆ ಹೋಗೋಕ್ಕೂ ಯಾರಾದರೂ ಡ್ರಾಪ್ ಮಾಡಬೇಕು. ಕೆಲವರಂತೂ ಹತ್ತಿರದಲ್ಲೇ ಇರೋ ತರಕಾರಿ ಹಾಲಿನ ಅಂಗಡಿಗೂ ನಡೆದು ಹೋಗುವ ಜಾಯಮಾನದವರಲ್ಲ. ಅದೇನೇ ಇರಲಿ, ಆದರೆ ವಾಕಿಂಗ್ನಿಂದ ಸಿಗುವ ಅಪಾರ ಲಾಭಗಳನ್ನು ನೀವು ತಿಳಿದುಕೊಂಡ್ರೆ ಈ ಅಭ್ಯಾಸಗಳನ್ನೆಲ್ಲ ಬದಲಿಸಿಕೊಳ್ತೀರಿ. ಬಹು ಮುಖ್ಯವಾಗಿ ನಡಿಗೆಯಿಂದ ನಿಮ್ಮ ಆಯಸ್ಸು ಹೆಚ್ಚಾಗತ್ತೆ. ಓಡೋದು ಅಥವಾ ರನ್ನಿಂಗ್ ಫಿಟ್ನೆಸ್ ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಕಾರ್ಯ ನಿರ್ವಹಿಸುತ್ತೆ ಎಂಬುದು ಹಲವರಿಗೆ ತಿಳಿದಿರುವ ವಿಷಯ. ಓಡೋದ್ರಿಂದ ದೇಹದಲ್ಲಿರುವ ಅನಾವಶ್ಯಕ ಕೊಬ್ಬು ಕರಗುತ್ತೆ, ಮಾನಸಿಕ ಸ್ಥೈರ್ಯ ಹಾಗೂ ಆಲೋಚನಾ ಶಕ್ತಿ ವೃದ್ಧಿಯಾಗುತ್ತೆ. ರನ್ನಿಂಗ್ ನಿಂದ ಸ್ಟ್ರೆಸ್ ಕಡಿಮೆಯಾಗುತ್ತೆ, ಮಾನಸಿಕ ತಳಮಳ ದೂರವಾಗುತ್ತೆ. ಆದರೆ ನಡೆಯೋದ್ರಿಂದ ಏನು ಪ್ರಯೋಜನ ಇದೆ ಅಂತ ನೀವು ಯೋಚಿಸಬಹುದು. ದಿನಕ್ಕೆ ಇಂತಿಷ್ಟು ಹೆಜ್ಜೆಗಳನ್ನ ನಡೆಯೋದ್ರಿಂದ ಆರೋಗ್ಯಕ್ಕೆ ಅದೆಷ್ಟು ಪ್ರಯೋಜನವಿದೆ ಅಂತ ನೋಡೋಣ ಬನ್ನಿ. ದೈಹಿಕ ಶ್ರಮವಿಲ್ಲದ ಕೆಲಸದಲ್ಲೇ ಹೆಚ್ಚಿನವರು ವೃತ್ತಿ ನಿರ್ವಹಿಸುತ್ತಿರುವುದು ಅನಾವಶ್ಯಕ ಕೊಬ್ಬು, ಮಾನಸಿಕ ಒತ್ತಡ ಮೊದಲಾದ ಸಮಸ್ಯೆ ಕಾಣಿಸಿಕೊಳ್ಳುವುದಕ್ಕೆ ಬಹುಮುಖ್ಯ ಕಾರಣವಾಗ್ತದೆ. ಆದರೆ ನಡೆಯೋದು ಹಲವು ಆರೋಗ್ಯ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳಬಹುದು. ಪ್ರತಿದಿನ ಹೆಚ್ಚು ನಡೆಯೋದು ಅಕಾಲಿಕ ಮರಣ ಅಂದ್ರೆ ಪ್ರಿಮೆಚ್ಯೂರ್ ಡೆತ್ ಅಪಾಯವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹಲವು ಸಂಶೋಧನೆಗಳ ಮುಖಾಂತರ ಸಾಬೀತಾಗಿದೆ. ಪ್ರತಿದಿನ ನಡೆಯುವವರನ್ನ ಆಧರಿಸಿ ನಡೆಸಿದ ಅಧ್ಯಯನದಲ್ಲಿ 60 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವಯಸ್ಕರಲ್ಲಿ ಅಕಾಲಿಕ ಮರಣದ ಅಪಾಯವು ಗಣನೀಯವಾಗಿ ಕಡಿಮೆಯಾಗಿರುವುದು ತಿಳಿದು ಬಂದಿದೆ. ಇತ್ತೀಚೆಗೆ ಅಮೆರಿಕಾದಲ್ಲಿ ನಡೆಸಿದ ಅಧ್ಯಯನ ವಯಸ್ಕರು ಪ್ರತಿ ವಾರ ಕನಿಷ್ಠ 150 ನಿಮಿಷಗಳ ಮಧ್ಯಮ ತೀವ್ರತೆಯ ಏರೋಬಿಕ್ ದೈಹಿಕ ಚಟುವಟಿಕೆಯನ್ನ ಪಡೆಯುವುದಕ್ಕೆ ಶಿಫಾರಸು ಮಾಡುತ್ತೆ. ದಿನಕ್ಕೆ ಹೆಚ್ಚು ಹೆಜ್ಜೆಗಳನ್ನ ನಡೆಯುವ ಗುಂಪುಗಳಲ್ಲಿ ಕಡಿಮೆ ಹೆಜ್ಜೆಗಳನ್ನ ನಡೆದ ಗುಂಪಿಗೆ ಹೋಲಿಸಿದ್ರೆ ಸಾವಿನ ಅಪಾಯವು 40% 53% ಕಡಿಮೆಯಾಗಿದೆ ಅಂತ ತಿಳಿದು ಬಂದಿದೆ. ಹದಿನೆಂಟು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವಯಸ್ಕರಲ್ಲಿ ಎಲ್ಲಾ ಕಾರಣಗಳ ಮರಣದ ಮೇಲೆ ದೈನಂದಿನ ಹಂತಗಳ ಪರಿಣಾಮವನ್ನ ತನಿಖೆ ಮಾಡಿದ 15 ಅಧ್ಯಯನಗಳ ಪುರಾವೆಗಳನ್ನ ಸಂಶೋಧನಾ ಗುಂಪು ಸಂಯೋಜಿಸಿದೆ. ಅವರು ದಿನಕ್ಕೆ ಸರಾಸರಿ ಹಂತಗಳ ಪ್ರಕಾರ ಸುಮಾರು 50,000 ಭಾಗವಹಿಸುವವರನ್ನ 4 ಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ. ಕಡಿಮೆ ಹಂತದ ಗುಂಪು ಸರಾಸರಿ 3,500 ಹೆಜ್ಜೆಗಳನ್ನು ನಡೆದಿದ್ರೆ, ಎರಡನೆಯ ಗುಂಪು 5,800 ಹೆಜ್ಜೆ, ಮೂರನೆಯ ಗುಂಪು 7,800, ನಾಲ್ಕನೆಯ ಗುಂಪು ದಿನಕ್ಕೆ 10,900 ಹೆಜ್ಜೆಗಳನ್ನು ನಡೆದಿದ್ರು. ದಿನಕ್ಕೆ ಹೆಚ್ಚು ಹೆಜ್ಜೆಗಳನ್ನ ನಡೆದಷ್ಟು ಮರಣದ ಅಪಾಯ ಕಡಿಮೆಗೊಳ್ಳುತ್ತೆ, ಆಯಸ್ಸನ್ನ ಹೆಚ್ಚಿಸುತ್ತೆ. ವಯಸ್ಸಾದವರಿಗೆ 6,000ದಿಂದ 8,000 ಹೆಜ್ಜೆ ಮತ್ತು ಕಿರಿಯ ವಯಸ್ಕರಿಗೆ 8ರಿಂದ 10,000ದವರೆಗೆ ಹೆಜ್ಜೆ ಅಕಾಲಿಕ ಮರಣದ ಅಪಾಯದಿಂದ ದೂರವಿರುವಂತೆ ಮಾಡುತ್ತೆ ಮತ್ತು ಅನಾರೋಗ್ಯ ಸಮಸ್ಯೆಗಳ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಎಂಬುದು ಅಧ್ಯಯನದಿಂದ ತಿಳಿದು ಬಂದಿದೆ. ದಿನಕ್ಕೆ ಹೆಚ್ಚು ಹೆಜ್ಜೆಗಳನ್ನ ನಡೆಯುವುದರಿಂದ ಜನರು ಆರೋಗ್ಯ, ದೀರ್ಘಾಯುಷ್ಯನ್ನ ಸುಧಾರಿಸಬಹುದು ಎಂಬುದು ಹಲವು ಸಂಶೋಧನೆಗಳಿಂದ ತಿಳಿದು ಬಂದಿರುವ ಸತ್ಯ. ಇನ್ಯಾಕ್ ತಡ, ನಿಮ್ಮ ದಿನಚರಿಯಲ್ಲಿ ನಡೆಯುವ ಅಭ್ಯಾಸವನ್ನ ಇವತ್ತೇ ಸೇರಿಸಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.